ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರಿಸುವಂತಹ ಕಳಸದ ಒಳಗಡೆ ಏನೆಲ್ಲ ವಸ್ತುಗಳನ್ನ ಹಾಕಿದ್ರೆ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲೇ ನೆಲೆಸ್ತಾರೆ, ಹಾಗೆ ಆ ಕಳಸಕ್ಕೆ ಹಾಕಿರುವಂತಹ ವಸ್ತುಗಳನ್ನ ಆಮೇಲೆ ಹೇಗೆ ವಿಸರ್ಜನೆ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಮೊದಲು ಒಂದು ತಾಮ್ರದ ಬಿಂದಿಗೆಗೆ ಅರಿಶಿನ, ಹುಣಸೆಹಣ್ಣು, ನಿಂಬೆಹಣ್ಣು, ಸೀಗೆಕಾಯಿ ಇದನ್ನೆಲ್ಲ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಕೊಂಡಿದ್ದೀನಿ ಕೆಳಗಡೆ, ಅದು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಕಳಶ ಪ್ರತಿಷ್ಠಾಪನೆ ಬಿಂದಿಗೆಗೆ ನಾವು ಯಾವಾಗಲೂ ನಲ್ಲಿಗೆ ಪೂಜೆ ಮಾಡಿ, ಅಂದರೆ ನಿಮ್ಮನೇಲಿ ಇರುವಂಥ ಸಿಂಕ್ ಆಗಿರ್ಬೋದು, ಎಲ್ಲಿ ನಲ್ಲಿ ಇರುತ್ತೆ ಅಲ್ಲಿ ಪೂಜೆನ ಮಾಡಿ ನಂತರ ಅದರಿಂದ ನಾವು ನೀರನ್ನು ತರಬೇಕು. ಒಂದು ವೇಳೆ ನಲ್ಲಿ ಇಲ್ಲ, ಅಷ್ಟು ವ್ಯವಸ್ಥೆ ಇಲ್ಲ ಅಂತ ಅನ್ನೋರು ತುಂಬಿದ ಬಿಂದಿಗೆ ನೀರನ್ನು ಸಹ ಇದ್ರ ಒಳಗಡೆ ಹಾಕೋಬೋದು. ನೋಡಿ, ಪೂರ್ತಿಯಾಗಿ ನಾನು ಬಿಂದಿಗೆಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಅದರೊಳಗಡೆ ಹಾಕಬೇಕಾಗಿರೋ ವಸ್ತುಗಳು ಯಾವ್ಯಾವುದಂತ ನೋಡೋಣ. ಮೊದಲಿಗೆ ಅರಿಶಿನ, ಸ್ವಲ್ಪ ಕುಂಕುಮ, ಇದ್ರ ಜೊತೆಗೆ ಸ್ವಲ್ಪ ಅಕ್ಷತೆ ಸೇರಿಸ್ತಾ ಇದ್ದೀನಿ. ಅರಿಶಿನ ಕುಂಕುಮ ಜಾಸ್ತಿ ಹಾಕಬೇಡಿ. ಯಾಕೆ ಅಂತ ಅಂದರೆ ಕಳಸನ ವಿಸರ್ಜನೆ ಮಾಡಿದ್ಮೇಲೆ ಇದ್ರ ಒಳಗಡೆ ಇರುವಂತಹ ನೀರನ್ನು ತೀರ್ಥ ರೀತಿಯಾಗಿ ನಾವು ಸೇವನೆ ಮಾಡ್ತೀವಿ. ಒಂದು ಅರ್ಧ ಸ್ಪೂನ್ ಆದ್ರೂ ನಾವು ಸೇವನೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅರಿಶಿನ ಕುಂಕುಮನ ಜಾಸ್ತಿ ಹಾಕ್ಕೊಂಡಿಲ್ಲ. ಈಗ ಇದ್ರ ಒಳಗಡೆಗೆ ಲಾವಂಚ ಬೇರನ್ನು ಸೇರಿಸ್ತಾ ಇದ್ದೀನಿ. ಈ ಲಾವಂಚ ಬೇರು ನಿಮಗೆ ನಾನು ತೋರಿಸ್ತಾ ಇರೋಂತಹ ಪ್ರತಿಯೊಂದು ವಸ್ತುಗಳು ಸಹ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ನೋಡಿ, ಇಷ್ಟು ಲಾವಂಚ ಬೇರನ್ನು ಹಾಕೋದು ಬೇಡ, ಸ್ವಲ್ಪನೇ ಮಾತ್ರ ಸೇರಿಸ್ಕೊಳ್ಳೋಣ. ಈ ಲಾವಂಚ ಬೇರು ಲಕ್ಷ್ಮೀ ಸ್ವರೂಪ ಅಂತ ಕರೀತಾರೆ. ಅದಕ್ಕೋಸ್ಕರ ಈ ಲಾವಂಚ ಬೇರನ್ನು ನಾವು ಕಳಸದ ಒಳಗಡೆ ಹಾಕೋದ್ರಿಂದ ಲಕ್ಷ್ಮಿ ನಮ್ಮನೇಲಿ ಸ್ಥಿರವಾಗಿ ಬೇರೂರ್ತಾಳೆ ಅನ್ನೋ ನಂಬಿಕೆ ಮೇಲೆ ಈ ಲಾವಂಚ ಬೇರನ್ನು ಸೇರಿಸ್ತೀವಿ. ನಂತರ ಇಲ್ಲಿ 3 ರೀತಿಯಾಗಿ ಅಡಿಕೆನ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲನೇ ಅಡಿಕೆ ಬಂದು ಬಟ್ಲೆ ಅಡಿಕೆ, ಎರಡನೇ ಅಡಿಕೆ ಪೂರ್ಣಫಲ ಅಡಿಕೆ, ಮೂರನೇ ಅಡಿಕೆನೂ ಸಹ ಪೂರ್ಣಫಲ ಅಡಿಕೆ ಅಂತಲೇ ಸಹ ಕರೀತಾರೆ. ಇನ್ನು ದೇವರಿಗೆ ಬಳಸುವಂತಹ ಈ ಅಡಿಕೆಗಳನ್ನ ಪೂರ್ಣಫಲ ಅಡಿಕೆ ಅಂತ ಕರೀತಾರೆ. ಎಲೆಡಿಕೆ ತಿನ್ನೋರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇದ್ರ ಹೆಸರನ್ನು ಹೇಳ್ತಾರೆ. ನಿಮಗೆ ಈ ರೀತಿ 2 ಪೂರ್ಣಫಲ ಅಡಿಕೆ ಏನು ತೋರಿಸ್ತಾ ಇದ್ದೀನಿ ಅದು ಸಿಕ್ಕಿಲ್ಲ ಅಂತಂದರೆ ನಾರ್ಮಲ್ ಆಗಿ ಬಟ್ಲೆ ಅಡಿಕೆ ಸಿಗುತ್ತಲ್ವ, ಅದನ್ನೇ ನೀವು ಕಳಸದ ಒಳಗಡೆ ಹಾಕೋಬೋದು. ಹಾಗೆ ನಾವು ಅಡಿಕೆಗಳನ್ನ ಅರಿಶಿನ ಕುಂಕುಮಕ್ಕೆ ಕೊಡಬೇಕಾದ್ರಾಗಲಿ ಅಥವಾ ಕಳಸದ ಒಳಗಡೆ ಹಾಕಬೇಕಾದ್ರೆ ಆಗಲಿ, ಯಾವುದಾದ್ರೂ ಶುಭ ಕಾರ್ಯಕ್ಕೆ ನಾವು 1 ಅಥವಾ 3, 5 ಅಡಿಕೆಗಳನ್ನ ಉಪಯೋಗಿಸ್ಕೋಬೇಕು. 1 ಅಡಿಕೆ ಇಡೋದ್ರಿಂದ ಲಾಭ ಸಿಗುತ್ತೆ, 3 ಅಡಿಕೆ ಇಡೋದ್ರಿಂದ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ, 5 ಅಡಿಕೆ ಇಡೋದ್ರಿಂದ ಆಯಸ್ಸು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರ ನಿಮಗೆ 1 ಬೇಕಾ ಅಥವಾ 3 ಅಡಿಕೆ ಬೇಕಾ 5 ಅಡಿಕೆ ಬೇಕಾ ಅದನ್ನು ನೋಡಿಕೊಂಡು ನೀವು ಕಳಸದ ಒಳಗಡೆ ಹಾಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಪೂರ್ಣಫಲ ಅಡಿಕೆ ಇತ್ತಲ್ಲ ಅದನ್ನು ಕಳಸದ ಒಳಗಡೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಕುಬೇರ ಕಾಯಿನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಕುಬೇರ ಕಾಯಿನ್ ಇಲ್ಲ ಅಂತ ಅಂದರೆ ನಾರ್ಮಲ್ ಆಗಿ 5 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನು ಅಥವಾ ಬೆಳ್ಳಿ ಕಾಯಿನ್ ಇದ್ದರೆ ಅದನ್ನು ಸಹ ನೀವು ಹಾಕೋಬೋದು. ನಂತರ 1 ಅರಿಶಿಣದ ಕೊಂಬನ್ನು ಸೇರಿಸ್ತಾ ಇದ್ದೀನಿ. ಕೊಂಬೆಲ್ಲೂ ಸಹ ಬಿರುಕಿರಬಾರ್ದು, ಕ್ಲೀನಾಗಿರುವಂತಹ ಅರಿಶಿಣದ ಕೊಂಬನ್ನು ತಗೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, 3 ಕಡೆಯೂ ಸಹ ಅರಿಶಿಣದ ಕೊಂಬು ಚಿಗುರೊಡಿತಾ ಇದೆಯಲ್ಲ, ಆ ರೀತಿ ಇರುವಂತಹ ಅರಿಶಿಣದ ಕೊಂಬನ್ನು ಹಾಕ್ಕೊಳ್ಳಿ. ಅರಿಶಿಣದ ಕೊಂಬನ್ನು ಹಾಕೋದ್ರಿಂದ ಮುತ್ತೈದೆ ಭಾಗ್ಯ ಗಟ್ಟಿಯಾಗಿರುತ್ತೆ ಅಂತ ಅರಿಶಿಣದ ಕೊಂಬನ್ನು ಸೇರಿಸ್ಕೋಬೇಕು. ಇನ್ನು ಇದ್ರ ಜೊತೆ 3 ಬಾದಾಮಿ ಸೇರಿಸ್ತಾ ಇದ್ದೀನಿ. ಈಗ 3 ಗೋಡಂಬಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 3 ಒಣದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ತುಂಬ ಜನ ನಾನು ಈ ರೀತಿ ದೇವ್ರ ವಿಡಿಯೋಸ್ನ ಹಾಕಿದಾಗ ಕಮೆಂಟ್ ಮಾಡಿರ್ತೀರಾ, ಯಾವಾಗ ಮಾಡಬೇಕು, ಏನು, ಯಾವ ಥರ ಅಂತೆಲ್ಲ. ನಾನು ಪ್ರತಿ ಡೀಟೇಲ್ಸ್ನೂ ಹೇಳಿರ್ತೀನಿ. ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರ ನಿಮ್ಗೆ ಏನಂತ ಅದು ಅರ್ಥ ಆಗೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ನಿಮಗೆ ಪೂರ್ತಿ ವಿಷಯ ಅರ್ಥ ಆಗುತ್ತೆ. ಇದಕ್ಕೆ 3 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಸೇರಿಸೋದ್ರಿಂದ ಏಲಕ್ಕಿನ ಲಕ್ಷ್ಮೀ ಸ್ವರೂಪ ಅಂತ ಪೂಜೆ ಮಾಡ್ತಾರೆ, ಅದಕ್ಕೋಸ್ಕರ ಏಲಕ್ಕಿ ಸೇರಿಸ್ಕೊಬೇಕು. ನಂತರ 3 ಲವಂಗ, ಆ ಲವಂಗದಲ್ಲಿ ಬರುವಂತಹ ಸುವಾಸನೆ ಲಕ್ಷ್ಮೀ ದೇವಿಗೆ ಇಷ್ಟ. ಹಾಗೆ ಈ ಲವಂಗನೂ ಸಹ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ, ಅದಕ್ಕೋಸ್ಕರ 3 ಲವಂಗ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಲ್ಸಕ್ಕರೆ ಹಾಗೆ 1 ಖರ್ಜೂರನ ಸೇರಿಸ್ಕೋಬೇಕು. ನಂತರ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕಮಲದ ಹೂವಿನ ಬೀಜ ಇದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. 3 ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವು 3, 5 ಅಥವಾ 1 ಎಷ್ಟಾದರೂ ಸೇರಿಸ್ಕೋಬೋದು. ಇದಕ್ಕೆ ಇವಾಗ 3 ಲಕ್ಷ್ಮಿ ಕವಡೆಗಳು ಸಿಗುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಆ ಕವಡೆಗಳು ಬಿಳಿಯಾಗಿರಬಾರ್ದು, ಮೇಲೆ ಸ್ವಲ್ಪ ಹಳದಿ ಬಣ್ಣ ಇರುತ್ತಲ್ಲ ಅದನ್ನು ಲಕ್ಷ್ಮಿ ಕವಡೆ ಅಂತ ಕರೀತಾರೆ. ಅದಕ್ಕೋಸ್ಕರ ನೋಡಿಕೊಂಡು ಕವಡೆನ ತಗೊಂಡು ನೀವು ಕಳಸಕ್ಕೆ ಬಳಸ್ಕೊಳ್ಳಿ. ನಂತರ 3 ಗೋಮಟಿ ಚಕ್ರ. ಈ ಗೋಮಟಿ ಚಕ್ರನೂ ಅಷ್ಟೇ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಂದರೆ ದೇವ್ರ ಸಾಮಗ್ರಿ ಅಂಗಡಿಗಳಲ್ಲಿ ಸಿಗುತ್ತೆ. ಒಂದಕ್ಕೆ 5 ರೂಪಾಯಿ, 6 ರೂಪಾಯಿ ಆ ರೀತಿ ಇರುತ್ತೆ. ಅದನ್ನು ಸಹ ಕಳಸಕ್ಕೆ ಸೇರಿಸ್ಕೊಂಡು ನಂತರ ಇಲ್ಲಿ 3 ಗುಲಗಂಜಿ ಅಂತ ಕರಿತೀವಿ ನಾವು. ನೀವೇನಂತ ಕರಿತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ನಾವು ಗುಲಗಂಜಿ ಅಂತಲೇ ಕರೆಯೋದು. ಅದನ್ನು 3 ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಅದರಲ್ಲಿರುವಂತಹ ಕೆಂಪು ಬಣ್ಣ ಲಕ್ಷ್ಮೀ ದೇವಿನ ಬೇಗ ಆಕರ್ಷಣೆ ಮಾಡುತ್ತಂತೆ, ಅದಕ್ಕೋಸ್ಕರ ಕೆಂಪಗಿರುವಂತಹ ಗುಲ್ಗಂಜಿನ ಬಳಸ್ತಾರೆ.
ಈಗ ಇದಕ್ಕೆ ಒಂದು ಚಿನ್ನದ ಓಲೆ ಅಥವಾ ಮೂಗುತಿ ಅಥವಾ ಸೈಡ್ ಬಟ್ ಅಂತ ಏನು ಕರಿತೀವಿ ಅದನ್ನು ಯಾವುದಾದ್ರೂ ಒಂದನ್ನು ಸೇರಿಸ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಬಟ್ ಚಿನ್ನ ಬೆಳ್ಳಿ ಈ ಥರ ಎಲ್ಲ ಹಾಕೋದ್ರಿಂದ ಲಕ್ಷ್ಮೀ ದೇವಿ ಬೇಗ ಒಲಿತಾಳೆ ಅನ್ನೋ ನಂಬಿಕೆ ಮೇಲೆ ಇದನ್ನೆಲ್ಲ ಹಾಕ್ತೀವಿ. ನಂತರ ಒಂದೇ ಒಂದು ಚಿಟಿಕೆ ಜವಾದು ಪೌಡರ್ನ ಹಾಕ್ಕೊಂಡಿದ್ದೀನಿ. ಆ ಜವಾದು ಪೌಡರ್ ಹಾಕೋದ್ರಿಂದ ಅದರ ಪರಿಮಳಕ್ಕೆ ಲಕ್ಷ್ಮೀ ದೇವಿ ಒಲಿತಾರೆ ಅಂತ ಆ ಒಂದು ಜವಾದು ಪೌಡರ್ನ ಮಿಸ್ ಮಾಡಿದ್ರೆ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳಸ್ತಾರೆ. ಆ ಪ್ಯಾಕೆಟ್ ಬಂದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಒಂದು ಪ್ಯಾಕೆಟ್ ಬಂದು 20 ರೂಪಾಯಿಂದ 25 ರೂಪಾಯಿ ಇರುತ್ತೆ ಅಷ್ಟೇ. ಕೊನೆಯದಾಗಿ ಯಾವುದಾದ್ರೂ ಒಂದು ಕೆಂಪು ಹೂವು ಅಥವಾ ಹಳದಿ ಹೂವನ್ನ ಹಾಕೊಳ್ಳಿ. ಜೊತೆಗೆ ನಾವು ಹಾಕೋಂಥ ಹೂವು ಪರಿಮಳವಾಗಿರಬೇಕು. ಆದಷ್ಟು ಕೆಂಪು ಬಣ್ಣ ಹೂವನ್ನೇ ಹಾಕಿ. ನಾನಿಲ್ಲಿ ಪನ್ನೀರ್ ರೋಸ್ ಅಥವಾ ಗುಲ್ಕನ್ ರೋಸ್ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದರಲ್ಲಿ ಪರಿಮಳ ಜಾಸ್ತಿ ಇರುತ್ತೆ ಅಂತ ಹಾಕಿದ್ದೀನಿ. ನೀವು ಇದಕ್ಕೆ ಇನ್ನು ಎಲೆ ತೆಂಗಿನಕಾಯಿ ಎಲ್ಲ ಇಟ್ಟರೆ ಮೇಲೆ ತೇಲ್ತಾ ಇರುವಂತಹ ವಸ್ತುಗಳೆಲ್ಲ ಕ್ಲೀನಾಗಿ ಕೆಳಗಡೆ ಹೋಗಿ ಕೂರುತ್ತೆ. ಇದೆಲ್ಲನೂ ಹಾಕಿ ಮುಗಿದ ಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಇನ್ನು ಕಳಸನ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡಿದ್ಮೇಲೆ ಇದರೊಳಗಿರುವಂತಹ ನೀರು ಪದಾರ್ಥ ವಸ್ತುಗಳನ್ನ ಏನು ಮಾಡಬೇಕಂದ್ರೆ ಆ ನೀರನ್ನು ನೀವು ತೀರ್ಥ ರೀತಿಯಾಗಿ ಸೇವನೆ ಮಾಡಿ ಮನೆಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು. ಜೊತೆಗೆ ಅದ್ರ ಒಳಗಡೆ ಹಾಕಿರುವಂತಹ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನಿದೆ ಅದನ್ನೆಲ್ಲ ಮನೆಯವ್ರು ತಿನ್ನಬೇಕಾಗುತ್ತೆ. ಇನ್ನು ಅದ್ರ ಒಳಗಡೆ ಹಾಕಿರುವಂತಹ ಲಕ್ಷ್ಮಿ ವಸ್ತುಗಳು ಅಂದರೆ ಗೋಮಟಿ ಚಕ್ರ ಕವಡೆ ಇದನ್ನೆಲ್ಲ ನೀವು ನಿಮ್ಮ ಪರ್ಸ್ ಬ್ಯಾಗ್ ಅಥವಾ ನೀವು ದುಡ್ಡು ಇಡೋವಂತಹ ಬಾಕ್ಸ್ ಆಗಿರ್ಬೋದು ಡ್ರಾಯರ್ ಆಗಿರ್ಬೋದು ನೀವು ಎಲ್ಲಿ ದುಡ್ಡನ್ನು ಇಡ್ತೀರಾ ಅಲ್ಲಿ ನೀವು ಈ ವಸ್ತುಗಳನ್ನ ಇಡೋದ್ರಿಂದ ಹಣಕಾಸಿನ ಸಮಸ್ಯೆ ಬರೋದಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.